ಇವೆಲ್ಲ ಹೋಗ್ಬೇಕಲ್ಲ. ಅದಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರಬೇಕಾದ್ರೆ ಅದು ಸಾರ್ಥಕ ಆಗಬೇಕಾದ್ರೆ ಅಸಮಾನತೆ ಇರಬಾರದು. ಎಲ್ಲ ಜನರು ಯಾವುದೇ ಜಾತಿಗೆ ಸೇರಿರಲಿ, ಎಲ್ಲ ಜನರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಬಲರಾಗಬೇಕು. ಆಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ತೊಲಗಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಇವರೆಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು. ಬೇರೆ ವಿಚಾರಗಳೆಲ್ಲ ಹೇಳಿದ್ದಾರೆ, ಅದು ಬೇರೆ ವಿಚಾರ. ಬೇರೆ ವಿಚಾರಗಳು. ಅವರು ಕನಕದಾಸರು ಕವಿಯಾಗಿದ್ದರು, ಒಬ್ಬ ಮಹಾಭಕ್ತರಾಗಿದ್ದರು, ಕೀರ್ತನಕಾರರಾಗಿದ್ದರು. ಇವೆಲ್ಲ ಬೇರೆ ವಿಚಾರಗಳು. ಆದರೆ ಸಮಾಜ ಸುಧಾರಣೆ ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಸಮಾಜ ಸುಧಾರಣೆ ಆಗದೇನೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ 2013ರಲ್ಲಿ ಮುಖ್ಯಮಂತ್ರಿ ಆದೆ, 18ರವರೆಗಿದ್ದೆ. ನಾನು ಆವಾಗ ಅನೇಕ ಭಾಗ್ಯಗಳನ್ನು ಕೊಡೋದ್ರ ಮೂಲಕ, ಸಮಾಜಕ್ಕೆ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಅಸಮಾನತೆ ಇನ್ನೂ ಹೋಗಿಲ್ಲ, ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ಮಾಡಿದೆ. ಈ ಸಾರಿ 2ನೇ ಸಾರಿ ಮುಖ್ಯಮಂತ್ರಿ ಆದಮೇಲೆ ಗ್ಯಾರಂಟಿ ಯೋಜನೆಗಳ ಮೂಲಕ ಅಸಮಾನತೆಯನ್ನು ತೊಡೆದಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಅಸಮಾನತೆ ಹೋಗದೇನೆ ಎಲ್ರಿಗೂ ಮುಖ್ಯವಾಹಿನಿಗೆ ಬನ್ನಿ ಅಂತಂದ್ರೆ ಹಿಂಗೆ ಸುಮ್ಮನೆ ಬಂದ್ಬಿಡ್ತಾರ? ಜಾತಿ ಹೋಗ್ಬೇಕು, ಎಲ್ಲರೂ ಭಾಷಣ ಮಾಡ್ತಾರೆ, ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಮನುಷ್ಯನನ್ನು ಪ್ರೀತಿಸಬೇಕು, ವರ್ಗ ಹೋಗ್ಬೇಕು, ಜಾತಿ ಹೋಗ್ಬೇಕು. ಹೋಗಿದ್ಯಾ? ಬುದ್ಧ 2500 ವರ್ಷಗಳ ಹಿಂದೆ ಹೇಳಿದ್ರು ಜಾತಿ ಹೋಗ್ಲಿ ಅಂತ. 850 ವರ್ಷಗಳ ಹಿಂದೆ ಬಸವಣ್ಣ ಹೇಳಿದ್ರು, ಕನಕದಾಸರು 500 ವರ್ಷಗಳ ಹಿಂದೆ ಹೇಳಿದ್ರು. ಹೋಗಿದ್ಯಾ? ಹೋಗಿಲ್ಲ. ಇನ್ನ ಯಾಕೆ ಜಾತಿ ಗಟ್ಟಿಯಾಗಿದೆ? ಕಾರಣ ಯಾಕಪ್ಪ ಅಂತಂದ್ರೆ, ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಗೆ ಚಲನೆ ಇಲ್ಲ ಅಲ್ವೇನ್ರಿ? ಚಲನೆ ಇಲ್ಲ. ಚಲನಾರಹಿತವಾದಂಥ ಸಮಾಜ, ಜಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ. ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಗುಲಾಮ್ಗಿರಿ ಈ ಜಾತಿ ವ್ಯವಸ್ಥೆಯಿಂದ ಮನೆ ಮಾಡ್ಕೊಬಿಟ್ಟಿದೆ ಅಂತಂದ್ರೆ, ಅದು ಕಿತ್ತು ಒಗೆಯಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಟ್ಟಿಗೆ ಆಳವಾಗಿ ಬೇರೂರ್ಬಿಟ್ಟಿದೆ. ಈಗ ಒಬ್ಬ ಮೇಲ್ಜಾತಿಗೆ ಸೇರಿದವನು ಬಡವ ಆದರೂ ಕೂಡ ಅವನ್ನ ಸ್ವಾಮಿ ಬುದ್ಧಿ ಅಂತ ಕರಿತೀವಿ. ಸ್ವಾಮಿ, ಏನು ಸ್ವಾಮಿ ಚೆನ್ನಾಗಿದ್ದೀರಾ, ಏನು ಬುದ್ಧಿಯವರೇ ಚೆನ್ನಾಗಿದ್ದೀರಾ ಅಂತ ಕರಿತೀವಿ. ಅದೇ ಒಬ್ಬ ದಲಿತ ಜಾತಿಗೆ ಸೇರಿದವನು ಶ್ರೀಮಂತನಾಗಿದ್ದರೂ ಕೂಡ, ವಿದ್ಯಾವಂತನಾಗಿದ್ದರೂ ಕೂಡ, ಅವನು ಎದುರುಗಡೆ ಸಿಕ್ಕಿದ್ರೆ ಏನಯ್ಯ ಚೆನ್ನಾಗಿದ್ದೀನಯ್ಯ, ಭಾಳ ಗೌರವದಿಂದ ಕರೆಯೋದು. ಏನ್ಲೇ ಚೆನ್ನಾಗಿದೆಯಲ್ಲ ಅಂತ ಕರಿತೀವಿ. ಇದು ಗುಲಾಮ್ಗಿರಿಯ ಸಂಕೇತ. ಈ ಗುಲಾಮ್ಗಿರಿಯನ್ನು ಎಲ್ಲಿವರೆಗೆ ಕಿತ್ತೊಗೆಯಲ್ಲ ಅಲ್ಲಿವರೆಗೆ ನಿಮಗೆ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ. ಗುಲಾಮ್ಗಿರಿ ಹೋಗ್ಬೇಕಲ್ಲ, ಸುಮ್ಮನೆ ಹೋಗುತ್ತಾ? ಅದು ಶಿಕ್ಷಣದಿಂದ ಹೋಗ್ಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಆದ್ರೂ ಶಿಕ್ಷಣ ಬಂದರೂ ಕೂಡ ಹೋಗಿಲ್ಲ. ನಾನು ಎಲ್ಲ ಶಿಕ್ಷಿತರಾದವರೆಲ್ಲರೂ ಹಂಗೆ ಇದ್ದಾರೆ ಅಂತ ಹೇಳಲ್ಲ.
ಈಗ ಕೆಲವು ಡಾಕ್ಟರ್ಗಳು ಇಂಜಿನಿಯರ್ಗಳು ಕೂಡ ಅವ್ರಿಗೆ ವೈಜ್ಞಾನಿಕ ಮನೋಭಾವ ಬೆಳೆದಿದ್ರು ಕೂಡ, ವಿಜ್ಞಾನ ಓದಿದ್ರು ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಿರಲ್ಲ, ವೈಚಾರಿಕತೆಯನ್ನು ಬೆಳೆಸ್ಕೊಂಡಿರಲ್ಲ. ಯಾಕೆ? ನೀನು ಯಾಕಪ್ಪ ಬಡವನಾಗಿದೆಯಾ, ನೀನು ಯಾಕೆ ಬಟ್ಟೆ ಇಲ್ಲ ನಿನ್ನ ಮೈ ಮೇಲೆ, ನಿನ್ಗೆ ಯಾಕೆ ಸೂರಿಲ್ಲ, ನೀನು ಯಾಕೆ ಅವಿದ್ಯಾವಂತನಾಗಿದೆಯಾ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆಲ್ಲ ಹುಟ್ಟಿದ್ದೀನಿ ಅಂತ ಹೇಳೋದು. ಯಾವ ಜನ್ಮನೂ ಇಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಏನ್ರಿ ಬಿಜರ್ಗಿ ಅವ್ರಿಗೆ ಒಪ್ಕೋತಿರಲ್ವಾ? ಜನ್ಮ ಇದೆಯಾ? ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆ ಹುಟ್ಟಿದ್ದೀನಿ ನಾನು. ಆಮೇಲೆ ಭಾಳ ಜನ ನನ್ನ ಹಣೆಯಲ್ಲಿ ಬರೆದು ಬಿಟ್ಟದೆ, ನಾ ಏನು ಮಾಡೋಕ್ಕಾಗಲ್ಲ ಅಂತ ಅನ್ನೋದು. ಏನು ಹಣೆಯಲ್ಲಿ ಬರೆಯಕ್ಕೆ ಬಂದಿದ್ನ ದೇವರು? ಇವ್ರಿಗೆಲ್ಲ ವಿದ್ಯಾವಂತರು ಮಾಡಿ, ಇವ್ರ ಜೊತೆಲಿ ಹುಟ್ಟಿದವ್ರಿಗೆಲ್ಲ ವಿದ್ಯಾವಂತರು ಮಾಡಿ ಅಂತ ಬರೆದಿದ್ನ ದೇವರು? ಈಗ ನಮ್ಮ ಮನೆಯಲ್ಲಿ 6 ಜನ ನಾವು ಮಕ್ಕಳು, ನಮ್ಮ ತಂದೆ, ನಮ್ಮ ಅಪ್ಪ, ನಮ್ಮ ಅಮ್ಮನಿಗೆ. 6 ಜನದಲ್ಲಿ ನಾವು ಒಬ್ಬ ಮಾತ್ರ ಲಾ ಓದ್ದೆ, ಇನ್ನು ಬಾಕಿಯವರು ಓದಲೇ ಇಲ್ಲ. ಏನು ಅವ್ರಿಗೆಲ್ಲ ವಿದ್ಯಾವಂತರಾಗಿ ಅಂತ ಬರೆದ್ಬಿಟ್ನ ದೇವರು ಹಣೆಯಲ್ಲಿ? ಇಂಥ ಮೂಢನಂಬಿಕೆಗಳನ್ನೆಲ್ಲ ನಂಬ್ಕೊಳ್ಬೇಡ್ರಿ, ಬಿಟ್ಬಿಡಿ ಅಂತಂದ್ರೆ ಬಿಡೋದೇ ಇಲ್ಲ, ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಬಿಡೋದು. ಯಾಕಂತಂದ್ರೆ ಇವೆಲ್ಲನೂ ಕೂಡ ಗಟ್ಟಿಯಾಗಲಿ ಅಂತಲೇ ಪಟ್ಟಭದ್ರ ಹಿತಾಸಕ್ತರು ಗಟ್ಟಿ ಮಾಡಿಬಿಟ್ಟಿದ್ದಾರೆ. ಅವೆಲ್ಲ ಬಿಡಬೇಕು. ವಿದ್ಯೆ ಕಲಿತಕ್ಕಂಥದ್ದು ಮೂಢನಂಬಿಕೆಗಳಿಗೆ ದಾಸರಾಗಿ ಅಂತಲ್ಲ, ವಿಚಾರಗಳಿಗೆ ದಾಸರಾಗಿ. ಮೂಢನಂಬಿಕೆಗಳಿಗೆ ದಾಸರಾಗಬೇಡಿ. ಇದನ್ನು ನಾವು ಎಲ್ಲಿವರೆಗೆ ಬೆಳೆಸ್ಕೊಳ್ಳಲ್ಲ ಅಲ್ಲಿವರೆಗೆ ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥದ್ದೇ ನಾವು ಮೌಢ್ಯಗಳಿಗೆ ದಾಸರಾಗ್ತಕ್ಕಂಥದ್ದು. ಇದನ್ನು ಬದಲಾವಣೆ ಮಾಡಬೇಕು. ಅದಕ್ಕೆ ಶಿಕ್ಷಣ ಎಲ್ರಿಗೂ ಸಿಕ್ಕಬೇಕು ಅಂತಕ್ಕಂಥದ್ದು. ಶಿಕ್ಷಣದಿಂದ ಈಗ ಬಿಜ್ಜರ್ಗಿಯವರು ವಿದ್ಯಾವಂತರಾಗದೆ ಹೋಗಿದ್ರೆ ಸಂಶೋಧಕರಾಗಕ್ಕಾಯ್ತಿತ್ತ? ಇವತ್ತು ಕನಕಶ್ರೀ ಪ್ರಶಸ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತ? ನಾನು ಲಾಯರ್ ಆಗದೆ ಹೋಗಿದ್ರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಓದದೆ ಹೋಗಿದ್ರೆ, ವಿದ್ಯಾವಂತನಾಗದೆ ಹೋಗಿದ್ರೆ ಮುಖ್ಯಮಂತ್ರಿ ಆಯ್ತಾನೆ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದದೆ ಹೋಗಿದ್ರೆ ದೊಡ್ಡ ವಿದ್ವಾಂಸರಾಗಕ್ಕೆ ಸಾಧ್ಯ ಆಯ್ತಿತ್ತ? ಆಮೇಲೆ ವಿದ್ಯೆ ಇದೆಯಲ್ಲ, ಇದು ಯಾರಪ್ಪನ ಮನೆ ಸೊತ್ತಲ್ಲ. ಯಾರು ಬೇಕಾದರೂ ಕೂಡ ಪ್ರಯತ್ನ ಮಾಡಿದ್ರೆ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅವಕಾಶಗಳು ಸಿಗ್ಬೇಕು. ವಾಲ್ಮೀಕಿ ಯಾವ ಜಾತಿಯವನು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.